ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಬಂಜೆತನದ ಕಾರಣಗಳನ್ನು ನಾವು ನೋಡೋದಾದರೆ, ನಾನು ಹೇಳಿದೆ ಇದಕ್ಕೆ ನಾನಾ ಕಾರಣಗಳಿರುತ್ತೆ ಅಂತ. ಹಾಗಾದರೆ ಕಾರಣಗಳನ್ನು ಒಂದರ ನಂತರ ಒಂದು ನಾವು ನೋಡ್ತಾ ಹೋಗೋಣ. ಮೊದಲನೆಯ ಕಾರಣ ಜನನೇಂದ್ರಿಯಗಳಲ್ಲಿ ಉಂಟಾಗಿರುವಂತಹ ತೊಂದರೆಗಳು. ಮುಖ್ಯವಾಗಿ ಪುರುಷರ ಜನನೇಂದ್ರಿಯ ಅಂತ ನಾವು ನೋಡಿದಾಗ ಅದರಲ್ಲಿ ವೃಷಣ ಅಥವಾ ಟೆಸ್ಟಿಸ್ ಅಂತೀವಿ, ಅದು ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಕರಿತೀವಿ. ಅದು ಮತ್ತು ಎಪಿಡೈಡಮಿಸು, ಇವೆರಡು ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಗಳು. ಬಹಳ ಮುಖ್ಯವಾಗಿ ವೀರ್ಯಾಣುಗಳ ಉತ್ಪಾದನೆಯಾಗುವುದು ಈ ಟೆಸ್ಟಿಸಲ್ಲಿ ಅಥವಾ ವೃಷಣದಲ್ಲಿ. ಅಲ್ಲಿಂದ ಬಿಡುಗಡೆಯಾಗುವ ವೀರ್ಯಾಣುಗಳು ನಂತರ ಎಪಿಡೈಡಮಿಸ್ ಅನ್ನುವ ಮತ್ತೊಂದು ಅಂಗಾಂಗಕ್ಕೆ ಹೋಗಿ ಅಲ್ಲೇನಾಗುತ್ತೆ, ಅದು ಮೆಚ್ಯೂರ್ ಆಗುತ್ತೆ. ಅಂದರೆ ಅದಕ್ಕೆ ಒಂದು ಶಕ್ತಿ ಬರುತ್ತೆ. ನಂತರ ಅಲ್ಲಿ 3 ಭಾಗ ಇದೆ, ಎಪಿಡೈಡಮಿಸ 3 ಭಾಗ. ಆ 3 ಭಾಗದಲ್ಲಿ ಅದು ಜಾರ್ಕೊಂಡು ಬಂದು ನಂತರ ಅದು ಸಂಪೂರ್ಣವಾಗಿ ಅದು ಮೊಮೆಂಟ್ ಅಂದರೆ ಮೊಟಿಲಿಟಿ, ಚಲನೆಯ ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ನಂತರ ವ್ಯಾಸ್ ಡಿಫರೆನ್ಸ್ ಅಂತ ಒಂದು ಕೊಳವೆ ಇರುತ್ತೆ. ಆ ಕೊಳವೆಯ ಮುಖಾಂತರ ಏನು ಮಾಡುತ್ತೆ, ಅದು ಮುಂದೆ ಹಾಗೆ ಹೋಗುತ್ತೆ. ಅಲ್ಲಿ ಒಂದು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ ಅಂತ ಇದೆ, ಅಲ್ಲಿಂದ ಕೆಲವೊಂದು ಸೆಕ್ರಿಷನ್ನು ಬರುತ್ತೆ, ಅಲ್ಲೊಂದು ಓಪನಿಂಗ್ ಬರುತ್ತೆ. ಅಲ್ಲೇನಾಗುತ್ತೆ ಅಂದರೆ ಪ್ರಾಸ್ಟೇಟ್ ಸೆಮೈನಲ್ ವೆಸಿಕಲ್ ಎನ್ನುವ ಗ್ರಂಥಿಗಳನ್ನು ಎಕ್ಸಸರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಕರಿತೀವಿ. ಅಲ್ಲಿಯ ದ್ರವಗಳು ಇದರ ಜೊತೆ ಸೇರಿಕೊಂಡು ವೀರ್ಯನ ನಾವು ನೋಡ್ತೀವಿ. ಇದರ ಜೊತೆಯಲ್ಲಿ ವೀರ್ಯಾಣುಗಳು ಇರುತ್ತೆ. ನಂತರ ಅದು ಹೊರಗಡೆ ಎಜೆಕ್ಟ್ ಆಗುವಂಥದ್ದು ಬರುವಂಥದ್ದು ಸಂದರ್ಭ. ಇಲ್ಲೇನಾಗುತ್ತೆ, ಈ ಥರ ಜನನೇಂದ್ರಿಯಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ, ಮೊದಲನೇದಾಗಿ ಈ ಒಂದು ವೃಷಣ ಅಥವಾ ಟೆಸ್ಟಿಸ್ ಇದೆಯಲ್ಲ, ಅದು ದೇಹದಿಂದ ಹೊರಗಡೆ ಇದೆ. ಇದಕ್ಕೆ ಒಂದು ಕಾರಣ ಇದೆ. ಇದೆಲ್ಲ ಏನಂದರೆ ನಿಜವಾಗಲೂ ಮನುಷ್ಯನ ದೇಹವೇ ಒಂದು ಬ್ರಹ್ಮಾಂಡ ಅಂತ ಹೇಳ್ಬೋದು. ಕಾರಣ ಪ್ರತಿಯೊಂದು ಜೀವ ಪ್ರಕ್ರಿಯೆಗೆ ಬೇಕಾಗುವಂತಹದ್ದು ಎಲ್ಲದನ್ನು ದೇಹದಲ್ಲಿ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಕ್ರಿಯೆಗಳು ನಡೀತಾ ಬರುತ್ತೆ. ಈ ಟೆಸ್ಟಿಸ್ ದೇಹದಿಂದ ಏನಕ್ಕೆ ಹೊರಗಡೆ ಇದೆ ಅಂತಂದರೆ, ವೀರ್ಯಾಣುಗಳ ಉತ್ಪಾದನೆ ಆಗಬೇಕಾದ್ರೆ ಅದಕ್ಕೆ ಬೇಕಾಗುವ ಉಷ್ಣತೆ 34 ಡಿಗ್ರಿ ಸೆಂಟಿಗ್ರೇಡ್. ಆದರೆ ಮನುಷ್ಯ ದೇಹದ ಉಷ್ಣತೆ 37 ಡಿಗ್ರಿ ಸೆಂಟಿಗ್ರೇಡ್. 37 ಡಿಗ್ರಿ ಸೆಂಟಿಗ್ರೇಡಲ್ಲಿ ವೀರ್ಯಾಣುಗಳ ಉತ್ಪಾದನೆ ಆಗೋದಿಲ್ಲ. ಹಾಗಾಗಿ ಏನಾಗಿದೆ ಅಂದರೆ, ಟೆಸ್ಟಿಸ್ಗಳು ದೇಹದಿಂದ ಹೊರಗಡೆ ಸ್ಕ್ರೋಟಲ್ ಸ್ಯಾಕ್ ಅಂತ ಕರಿತೀವಿ, ಆ ಚೀಲದಲ್ಲಿ, ವೃಷಣದ ಚೀಲದಲ್ಲಿ ಜಾರ್ಕೊಂಡು ಅದು ಅಲ್ಲಿ ಸೇಫಾಗಿ ಇದೆ. ಹಾಗಾಗಿ ಹೊರಗಡೆಯ ಉಷ್ಣತೆ ದೇಹದ ಉಷ್ಣತೆಗಿನ್ನ ಇದು 3 ಅಥವಾ 4 ಡಿಗ್ರಿ ಕಡಿಮೆ ಇರೋದರಿಂದ ಅಲ್ಲಿ ವೀರ್ಯಾಣುಗಳ ಉತ್ಪಾದನೆ ನಡೆಯುತ್ತೆ. ಮಗು ಹುಟ್ಟುವಂಥ ಸಂದರ್ಭದಲ್ಲಿ ಒಳಗಡೆ ಇದ್ದಂತಹ ಅಂದರೆ ಹೊಟ್ಟೆಯ ಒಳಗಡೆ ಇರುವಂತಹದ್ದು ಕೆಳಗಡೆ ಜಾರಬೇಕು. ಅದು ಆಗದಿದ್ದಂತಹ ಸಂದರ್ಭವನ್ನು ಕ್ರಿಪ್ಟಾರ್ಕಿಡಿಸಮ್ ಅಂತ ನಾವು ಕರಿತೀವಿ, ಅಂದರೆ ಜಾರದೇ ಇರುವ ವೃಷಣ ಅಂತ ಕರಿತೀವಿ. ಇಂತಹ ವೃಷಣಗಳು ಜಾರದೇ ಇದ್ದಾಗ ಅಂತಹ ವ್ಯಕ್ತಿಗೆ ಬಂಜೆತನ ಇರುತ್ತೆ. ಏಕೆಂದರೆ ವೀರ್ಯಾಣುಗಳೇ ಉತ್ಪಾದನೆ ಆಗೋದಿಲ್ಲ, ದೇಹದ ಉಷ್ಣತೆಗೆ ವೀರ್ಯಾಣುಗಳು ಬಿಡುಗಡೆ ಆಗೋದೇ ಇಲ್ಲ. ಅದು ಹೊರಗಡೆ ಬರಬೇಕು, ಜಾರಿರಬೇಕು, ಅದರ ಉಷ್ಣತೆ 34 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು. ಹಾಗಾಗಿ ಇತ್ತೀಚಿನ ದಿನದಲ್ಲಿ ತಾಪಮಾನ ಹೆಚ್ಚಾದಂತಹ ಗಂಡಸರಲ್ಲಿ ವೃಷಣದ ತಾಪಮಾನ ಹೆಚ್ಚಾದಾಗ ಅವರಲ್ಲಿ ವೀರ್ಯಾಣುಗಳ ಉತ್ಪಾದನೆ ಆಗೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ, ಟೈಟ್ ವೇರ್ಗಳನ್ನು ಬಳಸುವಂಥದ್ದು, ಅದು ಗಾಳಿ ಆಡದೇ ಇರುವಂತಹ ಟೈಟ್ ಜೀನ್ಸ್ ಆಗಿರ್ಬೋದು ಅಥವಾ ಬಟ್ಟೆಗಳನ್ನು, ಒಳ ಉಡುಪುಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ವೀರ್ಯಾಣುಗಳ ಉತ್ಪಾದನೆ ಸರಿಯಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಅತಿಯಾದ ತಾಪಮಾನ ಇರುವಂತಹ ಪ್ರದೇಶಗಳಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಹತ್ತಿಯ ಬಟ್ಟೆಗಳನ್ನು, ಅಲ್ಲಿ ಚೆನ್ನಾಗಿ ಗಾಳಿ ಆಡ್ತಾ ಇತ್ತು, ಕೂಲಿಂಗ್ ಎಫೆಕ್ಟ್ ಕೊಡ್ತಾ ಇತ್ತು, ಬಿಳಿಯ ಬಟ್ಟೆಗಳನ್ನು, ಪಂಚೆ ಆಗ್ಬೋದು, ಧೋತಿ ಆಗ್ಬೋದು, ಇದನ್ನು ಬಳಕೆ ಮಾಡ್ತಾಯಿದ್ರು. ಹಾಗಾಗಿ ವೀರ್ಯಾಣುವಿನ ಉತ್ಪಾದನೆಗೆ ಪೂರಕವಾಗಿ ನಮ್ಮ ಪೂರ್ವಜರು ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ನಮ್ಮ ಉಡುಪುಗಳನ್ನು ಅವರು ಇಟ್ಕೊಂಡಿದ್ರು, ಅದನ್ನು ಮಾಡ್ತಾಯಿದ್ರು. ಆದರೆ ಏನಾಗಿದೆ, ಇಂದು ಗ್ಲೋಬಲೈಸೇಷನ್ ಆಗಿರೋದ್ರಿಂದ ಜಗತ್ತಿನ ಎಲ್ಲ ಕಡೆಯೂ ಎಲ್ಲ ಥರದ ಆಹಾರ ಆಗ್ಬೋದು, ತಿಂಡಿ ತಿನಿಸು ಆಗ್ಬೋದು, ಬಟ್ಟೆಗಳಾಗ್ಬೋದು, ವೇಷಭೂಷಣ ಎಲ್ಲದೂ ದೊರಕುತ್ತೆ. ಆ ಒಂದು ವಾತಾವರಣಕ್ಕೆ ತಕ್ಕಂತೆ, ಹವಾಮಾನಕ್ಕೆ ತಕ್ಕಂತೆ ಆ ಥರದ ಬಟ್ಟೆಗಳನ್ನು ನಾವು ಧರಿಸಬೇಕು. ಅದರಲ್ಲಿ ಏರುಪೇರಾದರೆ ಈ ಬಂಜೆತನವನ್ನು ನಾವು ನೋಡಬಹುದು. ಇದರ ಜೊತೆಯಲ್ಲಿ ಅತಿ ಹೆಚ್ಚು ತಾಪಮಾನದಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳಿಗೂ ಸಹ ಬಂಜೆತನ ಉಂಟಾಗುವ ಸಾಧ್ಯತೆ ಇದೆ. ಬರುತ್ತೆ ಅಂತಲೇ ಹೇಳ್ತಿಲ್ಲ, ಸಾಧ್ಯತೆಗಳನ್ನು ನಾನು ಹೇಳ್ತಾ ಇರೋದು. ಅದರಲ್ಲಿ ಮುಖ್ಯವಾಗಿ ಡ್ರೈವರ್ಗಳು ಬಹಳ ಹೆಚ್ಚಿನ ಸಮಯ ಅವರು ಡ್ರೈವಿಂಗ್ ಮಾಡಬೇಕಾದ್ರೆ ಅದು ದೇಹದ ಶಾಖ ಜಾಸ್ತಿ ಆಗುತ್ತೆ. ಆಮೇಲೆ ಓವನ್ ವರ್ಕರ್ಸ್ಗಳು, ಈ ಬೇಕರಿಗಳಲ್ಲಿ ಕೆಲಸ ಮಾಡುವಂತಹವರು ಅಥವಾ ಫ್ಯಾಕ್ಟ್ರಿಗಳಲ್ಲಿ ಹೆಚ್ಚು ಉಷ್ಣತೆಗೆ ಸಾಲ್ಡ್ರಿಂಗ್ ಮಾಡೋ ಅಂಥವರು, ಅಂದರೆ ಎಲ್ಲಿ ದೇಹ ಹೆಚ್ಚು ಉಷ್ಣತೆಗೆ ಒಳಪಡುತ್ತೆ ಆವಾಗ ಈ ಥರದ ತೊಂದರೆ ಆಗುವ ಸಾಧ್ಯತೆ ಇದೆ. ಆದರೆ ತೊಂದರೆಯ ನಿವಾರಣೆ ಯಾವ ರೀತಿ ಮಾಡ್ಕೋಬೇಕು ಅಂದರೆ, ನಾವು
ತಣ್ಣೀರಿನ ಸ್ನಾನ ಬೆಳಗ್ಗೆ ರಾತ್ರಿ ಅವರು ಕೆಲಸದಿಂದ ಬಂದ ನಂತರ ತಣ್ಣೀರಿನ ಸ್ನಾನ ಮಾಡುವಂಥದ್ದು ಅಥವಾ ವೃಷಣಗಳಿಗೆ ತಣ್ಣೀರನ್ನು ಹಾಕುವಂಥದ್ದು, ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆ ತಾಪಮಾನ ಕಡಿಮೆಯಾಗಿ ಅಲ್ಲಿ ವೀರ್ಯಾಣುಗಳ ಉತ್ಪಾದನೆ ಆಗೋದು. ಇದರ ಹೊರತಾಗಿ ಇಲ್ಲಿ ಏನಾದರೂ ಸೋಂಕುಗಳಾದರೆ, ಯಾವುದೋ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು, ವೈರಲ್ ಇನ್ಫೆಕ್ಷನ್ ಆಗ್ಬೋದು, ಸೋಂಕುಗಳಾದರೆ ಮುಖ್ಯವಾಗಿ ಟೆಸ್ಟಿಸಲ್ಲಿ ಸೋಂಕು ಆಗ್ಬೋದು, ಎಪಿಡೈಡಮಿಸ್ ಆಗ್ಬೋದು, ಪ್ರಾಸ್ಟೇಟಲ್ಲಿ ಸೋಂಕು, ಸೆಮೈನಲ್ ವೆಸಿಕಲಲ್ಲಿ ಸೋಂಕುಗಳಾದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಕ್ಯಾಲ್ಸಿಫಿಕೇಷನ್ ಆಗುತ್ತೆ, ಅಲ್ಲಿರುವ ಜೀವಕೋಶಗಳು ನಾಶ ಆಗುತ್ತೆ. ಕೆಲವೊಮ್ಮೆ ಸೋಂಕು ಅತಿಯಾದಾಗ ಸಂಪೂರ್ಣವಾಗಿ ಸ್ಟೆಮ್ ಸೆಲ್ಸ್ಗಳು ನಾಶ ಆಗೋದ್ರಿಂದ ಇದು ಒಂದು ಪರ್ಮನೆಂಟ್ ಇನ್ಫರ್ಟಿಲಿಟಿ, ಅಂದರೆ ಇದು ಇನ್ನು ಮುಂದೆ ಅವರಿಗೆ ಮಕ್ಕಳೇ ಆಗದಿರುವಂಥ, ಅಂದರೆ ವೀರ್ಯಾಣುಗಳೇ ಬಿಡುಗಡೆಯಾಗದಿರುವ ಸ್ಥಿತಿಯನ್ನು ನಾವು ನೋಡಬಹುದು. ಕೆಲವೊಮ್ಮೆ ಇದು ಟೆಂಪ್ರರಿನೂ ಆಗಿರುತ್ತೆ. ತಕ್ಷಣದಲ್ಲಿ ಅವರು ಸೋಂಕಿದ್ದಾಗ, ಅದರಲ್ಲೂ ಮುಖ್ಯವಾಗಿ ಮೂತ್ರದಿಂದ ಸೋಂಕು ಉಂಟಾದಾಗ ಅವರು ವೈದ್ಯರ ಬಳಿ ಹೋಗಿ, ಅಂದರೆ ಉರಿ ಮೂತ್ರ ಆಗಿರ್ಬೋದು, ಉರಿ ಆಗಿರ್ಬೋದು, ಅಂಥ ಸಂದರ್ಭದಲ್ಲಿ ವೈದ್ಯರ ಬಳಿ ಹೋಗಿ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದರೆ ಖಂಡಿತವಾಗಿ ಸೋಂಕಿನಿಂದ ಮುಕ್ತಿ ಪಡೆದು ಬಂಜೆತನದಿಂದ ಮುಕ್ತಿ ಪಡೆಯಬಹುದು. ಹಾಗಾಗಿ ಸೋಂಕು ಸಹ ಎಲ್ಲೋ ಒಂದು ಕಾರಣ. ಕೆಲವೊಮ್ಮೆ ಟ್ಯೂಮರ್ಸ್ಗಳು ಆಗಿರುತ್ತೆ ಈ ಒಂದು ಜನನೇಂದ್ರಿಯದಲ್ಲಿ. ಆ ಟ್ಯೂಮರ್ಗಳಿಂದನೂ ಸಹ ವೀರ್ಯಾಣುಗಳ ಉತ್ಪಾದನೆ ಆಗದೇ ಇರ್ಬೋದು. ಕೆಲವೊಮ್ಮೆ ಕ್ಯಾಲ್ಸಿಫಿಕೇಷನ್, ಅಂದರೆ ಕಲ್ಲುಗಳ ಥರ ಫಾರ್ಮ್ ಆಗಿರುತ್ತೆ, ಪ್ರಾಸ್ಟೇಟಲ್ಲಾಗ್ಬೋದು, ಸೆಮಿನಲ್ ವೆಸಿಕಲಲ್ಲಿ, ಎಲ್ಲ ಕಡೆ. ಅಂಥ ಸಂದರ್ಭದಲ್ಲೂ ಸಹ ಈ ವೀರ್ಯಾಣುಗಳ ಉತ್ಪಾದನೆ ಆಗ್ಬೋದು, ಅದು ಬಿಡುಗಡೆಯಾಗಿ ಮುಂದೆ ಬರೋದಕ್ಕೆ ಎಲ್ಲೋ ಒಂದು ಕಡೆ ತೊಂದರೆಗಳನ್ನು ನಾವು ನೋಡ್ತೀವಿ. ಕೆಲವೊಮ್ಮೆ ಈ ಥರದ ಕಲ್ಲುಗಳು ಇದ್ದಾಗ ಬ್ಲಾಕೇಜ್ಗಳು ಇರ್ಬೋದು. ಬ್ಲಾಕೇಜ್ ಇದ್ದಾಗ ಏನಂದರೆ ರಿಟ್ರಾಗ್ರೇಡ್ ಇಜಾಕ್ಯುಲೇಷನ್ ಅಂತ ಕರಿತೀವಿ. ರಿಟ್ರಾಗ್ರೇಡ್ ಇಜಾಕ್ಯುಲೇಷನ್ ಅಂದರೆ ಅದು ಮೂತ್ರದ ಮೂಲಕ ವೀರ್ಯಾಣು ಹೊರಗಡೆ ಬರ್ತಿರುತ್ತೆ, ಗೊತ್ತಿರೋದಿಲ್ಲ. ಇಂಥ ಸಂದರ್ಭದಲ್ಲೂ ಬಂಜೆತನ ಉಂಟಾಗುತ್ತೆ. ಹಾಗಾಗಿ ಅದರ ನಿವಾರಣೆ ಮಾಡಿಕೊಂಡಾಗಲೂ ಇದರಿಂದ ಬಂಜೆತನದಿಂದ ಮುಕ್ತಿಯನ್ನು ಪಡಿಬಹುದು. ಇದು ಜನನೇಂದ್ರಿಯಗಳಿಗೆ ಸಂಬಂಧಿಸಿದಂಥ ಬಹಳ ಮುಖ್ಯವಾದ ಕಾರಣಗಳು. ಇದರ ಜೊತೆಯಲ್ಲಿ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ ಇದೆ, ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಅದನ್ನ ಕರಿತೀವಿ. ಅಂತಹ ಜೆನೆಟಿಕ್ ಆನುವಂಶೀಯ ಕಾಯಿಲೆ ಇದ್ದಂತಹ ವ್ಯಕ್ತಿಗೆ ವ್ಯಾಸ್ ಡಿಫರೆನ್ಸ್ ಅಂತ ಒಂದು ಕೊಳವೆ ಇರುತ್ತೆ. ಎಪಿಡೈಡಮಿಸಿಂದ ಬಿಡುಗಡೆ, ಅಂದರೆ ಟೆಸ್ಟಿಸಿಂದ ಬಿಡುಗಡೆಯಾಗುವ ವೀರ್ಯಾಣು ಎಪಿಡೈಡಮಿಸ್ಗೆ ಹೋಗಿ ಎಪಿಡೈಡಮಿಸಿಂದ ವ್ಯಾಸ್ ಡಿಫರೆನ್ಸ್ ಕೊಳವೆಯ ಮುಖಾಂತರ ಅದು ಮುಂದೆ ಹೋಗಬೇಕು. ಆ ವ್ಯಾಸ್ ಡಿಫರೆನ್ಸ್ ಕೊಳವೆನೇ ಇಲ್ಲ ಅಂತ ಪಕ್ಷದಲ್ಲಿ ಅದು ವೀರ್ಯಾಣು ಬಿಡುಗಡೆ ಆಗ್ತಿದೆ, ಆದರೆ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸಿಸ್ಟಿಕ್ ಫೈಬ್ರೋಸಿಸ್ ಎನ್ನುವ ಆನುವಂಶೀಯ ಕಾಯಿಲೆ ಇದ್ದಂತಹ ವ್ಯಕ್ತಿಗಳಿಗೂ ಸಹ ಬಂಜೆತನ ಇರುತ್ತೆ. ಅದು ಯುನಿಲ್ಯಾಟ್ರಲ್, ಒಂದು ಕಡೆಯ ಟೆಸ್ಟಿಸಲ್ ಆಗಿರ್ಬೋದು ಅಥವಾ ಎರಡು ಕಡೆ ಬೈಲ್ಯಾಟ್ರಲ್ ಅಬ್ಸೆನ್ಸ್ ಆಫ್ ವ್ಯಾಸ್ ಡಿಫರೆನ್ಸ್ ಅಂತ ಕರಿತೀವಿ. ಇದು ಇದ್ದಂತಹ ಪಕ್ಷದಲ್ಲೂ ಸಹ ಅವರಲ್ಲಿ ಈ ಜನನೇಂದ್ರಿಯಗಳಲ್ಲಿ ಇರುವಂತಹ ತೊಂದರೆಗಳು ಇವೆಲ್ಲ, ಇದರ ಅನಾಟಮಿಕಲ್ ಅಂತ ಅಂತೀವಿ, ಇದರಿಂದಾಗೂ ಸಹ ಬಂಜೆತನವನ್ನು ನಾವು ನೋಡಬಹುದು. ನಂತರ ವರ್ಣತಂತುಗಳ ವ್ಯತ್ಯಾಸ. ಮನುಷ್ಯನಲ್ಲಿ 46 ವರ್ಣತಂತುಗಳಿರುತ್ತೆ. ಅದರಲ್ಲಿ ಪುರುಷರಲ್ಲಿ XY, ಮಹಿಳೆಯರಲ್ಲಿ XX. ಈ ವರ್ಣತಂತುಗಳಲ್ಲಿ ಸಂಖ್ಯೆ, ಈ ಲಿಂಗ ನಿರ್ಧರಿಸುವ ವರ್ಣತಂತು ಅಥವಾ ಸೆಕ್ಸ್ ಕ್ರೋಮೋಸೋಮ್ಸ್, ಇವುಗಳ ಸಂಖ್ಯೆ ಹೆಚ್ಚಾದರೆ XXY ಅಂದರೆ ಕ್ಲೈನಿಫಿಲ್ಟರ್ ಸಿಂಡ್ರೋಮ್ ಅಂತ ಕರಿತೀವಲ್ಲ, ಇಲ್ಲೂ ಸಹ ಅವರಲ್ಲಿ ಬಂಜೆತನ ಇರುತ್ತೆ. ಕಾರಣ ಹೆಚ್ಚಾದ ಒಂದು ಎಕ್ಸಿಂದಾಗಿ ಅವರಲ್ಲಿ ವೀರ್ಯಾಣು ಬಿಡುಗಡೆ ಕುಂಠಿತ ಆಗೋದ್ರಿಂದ ಇಲ್ಲೂ ಸಹ ನಾವು ಬಂಜೆತನವನ್ನು ನಾವು ನೋಡಬಹುದು. ಅದರ ಜೊತೆಯಲ್ಲಿ ಕೆಲವೊಂದು ಕ್ರೋಮೋಸೋಮಲ್ ಸ್ಟ್ರಕ್ಚರಲ್ ವೇರಿಯೇಷನ್ ಅಂತ ಕರಿತೀವಿ, ಅಂದರೆ ಆಕಾರದಲ್ಲಿ ಬದಲಾವಣೆಗಳು, ವೈವರ್ಣತಂತುವಿನ ಆಕಾರದಲ್ಲಿ ಬದಲಾವಣೆಗಳು ಉಂಟಾದಾಗ ಅದರಲ್ಲಿ ಟ್ರಾನ್ಸ್ಲೊಕೇಶನ್ ಆಗ್ಬೋದು, ವೈವರ್ಣತಂತುವಿನ ಡಿಲೀಷನ್ ಆಗ್ಬೋದು, ವೈವರ್ಣತಂತುವಿನ ಡ್ಯೂಪ್ಲಿಕೇಶನ್ ಆಗ್ಬೋದು, ಇನ್ವರ್ಷನ್, ಅಂದರೆ ಬೇರೆ ಬೇರೆ ಥರದ ಸ್ಟ್ರಕ್ಚರಲ್ ವೇರಿಯೇಷನ್ ಅಂತ ಕರಿತೀವಿ. ವರ್ಣತಂತುಗಳ ಆಕಾರದ ವ್ಯತ್ಯಾಸ, ವರ್ಣತಂತುಗಳ ಸಂಖ್ಯೆಯ ವ್ಯತ್ಯಾಸ, ಇಲ್ಲೂ ಸಹ ನಾವು ಈ ಥರದ ಬಂಜೆತನವನ್ನು ನೋಡ್ಬೋದು. ಕಾರಣ ವೀರ್ಯಾಣು ಬಿಡುಗಡೆ ಮಾಡುವಂತಹ ಜೀನ್ಗಳ ಕೊರತೆ ಉಂಟಾದಾಗ ಅಂತಹ ವ್ಯಕ್ತಿಗಳಲ್ಲಿ ಬಂಜೆತನವನ್ನು ನಾವು ನೋಡಬಹುದು. ಇದರ ಜೊತೆಯಲ್ಲಿ ಪುರುಷರಲ್ಲಿರುವ ವೈವರ್ಣತಂತು, ಅದರಲ್ಲಿ ಕೆಲವೊಂದು ಡಿಲೀಷನ್ಗಳು ಅಂತ ಕರಿತೀವಿ, ವೈ ಡಿಲೀಷನ್ ಅಂತ ಕರಿತೀವಿ, ಮೈಕ್ರೋ ಡಿಲೀಷನ್, ಸಣ್ಣದಾದ ಒಂದು ಡಿಲೀಷನ್, ಅಂದರೆ ಕೆಲವೊಂದು ಜೀನ್ಸ್ಗಳಿರುತ್ತೆ, ಆ ಜೀನ್ಗಳು ಕಳೆದು ಹೋಗುವಿಕೆಯಿಂದನೂ ಸಹ ಅದು ಸರಿ ಮಾಡೋಕ್ಕೆ ಆಗದೇ ಇರುವಂತಹ ಕಾರಣ ಅದು. ಈ ವೈ ಮೈಕ್ರೋ ಡಿಲೀಷನ್ ಇರುವ ಪುರುಷನ ಅಲ್ಲಿ ವೀರ್ಯಾಣುಗಳೇ ಬಿಡುಗಡೆಯಾಗೋದಿಲ್ಲ, ಅಥವಾ ಇದ್ದಂತಹ ಕೆಲವು ವೀರ್ಯಾಣುಗಳಲ್ಲಿ ಆಲ್ರೆಡಿ ಅದರಲ್ಲಿ ತೊಂದರೆಗಳಿರುತ್ತೆ, ಅವನು ಕೃತಕ ಗರ್ಭಧಾರಣೆಯ ಮುಖಾಂತರ ಅಂತಹ ವೀರ್ಯಾಣುಗಳನ್ನು ಕೊಟ್ಟು ಮಗುವನ್ನು ಪಡೆದ್ರೆ
ಗಂಡು ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ಗಂಡು ಮಗುವಿಗೂ ಮುಂದಿನ ದಿನದಲ್ಲಿ ಬಂಜೆತನ ಖಂಡಿತ ಬರುತ್ತೆ. ಕಾರಣ ವೈವರ್ಣತಂತುವಿನ ಈ ಒಂದು ತೊಂದರೆ ಏನಿದೆ ಅದು ಗಂಡು ಮಗುವಿಗೆ ವೈವರ್ಣತಂತುವಿನ ಮುಖಾಂತರ ಬಂದಿರೋದ್ರಿಂದ ಆ ಗಂಡು ಮಗು ಆರೋಗ್ಯವಾಗಿರಬಹುದು, ಮುಂದಿನ ದಿನದಲ್ಲಿ ಆತ ವಯಸ್ಸಿಗೆ ಬಂದಾಗ ಆತನಿಗೂ ಬಂಜೆತನ ಉಂಟಾಗುತ್ತೆ. ಹಾಗಾಗಿ ವೈವರ್ಣತಂತುವಿನ ಒಂದು ಡಿಲೀಷನ್ ಇದ್ದಂತಹ ಪುರುಷರು ತಮ್ಮ ವೀರ್ಯವನ್ನು ಕೊಡುವುದರ ಬದಲು ಅದು ಡೋನರ್ ಅಥವಾ ಹೊರಗಡೆಯಿಂದ ಡೋನರ್ ಮುಖಾಂತರ ವೀರ್ಯವನ್ನು ಪಡೆದು ಮಕ್ಕಳು ಪಡೆಯೋದು ಉತ್ತಮ ಅಂತ ಅನಿಸುತ್ತೆ. ನಮಸ್ಕಾರ.